ನಾವೆಲ್ಲರೂ ಕೂಡ ಬೆಳಗಿಂದಲೂ ಕೂಡ ಇವತ್ತು ಸುಮಾರು 10-12 ಜಲ್ ಜೀವನ್ ಮಿಷನ್ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಟೌನ್ ಗ್ರಾಮಕ್ಕೆ 71 ಲಕ್ಷ ರೂಪಾಯಿನಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ಪೈಪ್ ಲೈನ್ ಮತ್ತು ನಮಗೆ ಮನೆ ಮನೆಗೂ ಕೂಡ ನೀರನ್ನು ಒದಗಿಸಿಕೊಡೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡಿದ್ದೇವೆ. ಖಂಡಿತ ಶೀಘ್ರವಾಗಿ ಅದು ಎಲ್ಲರಿಗೂ ಕೂಡ ನೀರನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಲಭ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇದು ಮತ್ತೆ ನಮ್ಮ 30 ವರ್ಷದವರೆಗೂ ಏನೋ ನೀರಿನ ಸಮಸ್ಯೆ ಬರ್ತದೆ ರೀತಿಯಲ್ಲಿ ಎಲ್ಲ ಮನೆಗೂ ಎತ್ತರದಲ್ಲಿರಲಿ ತಟ್ಟದಲ್ಲಿರಲಿ ಎಲ್ಲರಿಗೂ ಕೂಡ ಸಮಾನವಾಗಿ ನೀರು ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಯೋಜನೆ ಇದಾಗಿರೋದ್ರಿಂದ ಇದನ್ನು ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರು ಕೂಡ ನೀರನ್ನ ಸದ್ಬಳಕೆ ಮಾಡಿಕೊಳ್ಳೋದು, ಮಿತವ್ಯಯವಾಗಿ ನೀರನ್ನ ಉಪಯೋಗಿಸಿಕೊಳ್ಳುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲ ಗ್ರಾಮದಲ್ಲೂ ಈ ಯೋಜನೆಯನ್ನು ಅನುಷ್ಠಾನಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೆಳಗ್ಗೆ ನಾವೆಲ್ಲ ತಾಲೂಕು ಕಚೇರಿನೂ ಕೂಡ ನೂತನ ತಾಲೂಕು ಕಚೇರಿನೂ ಕೂಡ ಕಾರ್ಯಾರಂಭ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಅದರಲ್ಲಿ ಇವತ್ತು ಒಂದು ವರ್ಷದಿಂದಲೇ ಕೂಡ ಅದು ಉದ್ಘಾಟನೆ ಆಗಿದ್ದಂಥ ಒಂದು ಕಟ್ಟಡ, ಆ ಕಟ್ಟಡನ ಅಲ್ಲಿ ಇನ್ನೂ ಕೂಡ ಪೂರ್ಣ ಆಗಿರಲಿಲ್ಲ. ಅದನ್ನು ಕಾರ್ಯಾರಂಭ ಕೆಲಸವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಆ ಕಟ್ಟಡದ ಮುಖಾಂತರ ಎಲ್ಲ ತಾಲೂಕಿನ ಸಮಸ್ತ ನಾಗರಿಕರ, ಸಾರ್ವಜನಿಕರ, ಕಂದಾಯ ಇಲಾಖೆಗಳಾಗ್ಬೋದು, ಅಲ್ಲಿ ವಿವಿಧ ಇಲಾಖೆಗಳಿದೆ, ಹಿಂದುಳಿದ ವರ್ಗ ಇದೆ, ಅಲ್ಪಸಂಖ್ಯಾತರ ವಿಭಾಗ ಇದೆ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದೆ, ಮತ್ತು ಅಂಗನವಾಡಿ ಎಲ್ಲ ಹಲವಾರು ಇಲಾಖೆಗಳನ್ನ ಒಳಪಟ್ಟಂಥ ಒಂದು ಭವನ ಅದಾಗಿರೋದ್ರಿಂದ ಅಲ್ಲಿ ಓದಂಥ ಯಾವುದೇ ಸಾರ್ವಜನಿಕರಿಗಿರ್ಬೋದು ಅಲ್ಲಿ ನ್ಯಾಯ ಒದಗಿಸಿಕೊಡೋ ನಿಟ್ಟಿನಲ್ಲಿ ಅಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಏನು ಸಮಸ್ಯೆಗಳನ್ನೆಲ್ಲ ಕೂಡ ನೀವೆಲ್ಲ ಕೂಡ ಈ ಸಲ ನನ್ನನ್ನು ನಿಮ್ಮ ಜನಪ್ರತಿನಿಧಿಯಾಗಿ ಮಾಡಿದ ನಂತರ ಯಾವ ರೀತಿ ಜನಗಳಿಗೆ ಸಮಸ್ಯೆ ರಹಿತವಾಗಿ ಅವ್ರಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಆಲೋಚನೆ ಮಾಡಿದಾಗ ಖಂಡಿತ ಇದು ಸೂಕ್ತ ಅಂತಕ್ಕಂಥದ್ದು ಅರ್ಥ. ನೀವು ಯಾರು ಕೂಡ MLA ಕೂಡ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಅಧಿಕಾರಿಗಳನ್ನು ಕೂಡ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ವಾರಕ್ಕೆ ಒಂದು ದಿವಸ 2 ಗಂಟೆ ಕಾಲ ನಾನು ಜೊತೆ ಸ್ಪಂದಿಸಿ ಅಂತ ಅಧಿಕಾರಿಗಳಿಗೆ ಹೇಳಿ, ಸೋಮವಾರ ಹೆಂಗೂ ಕೂಡ ನೀವು ಸಂಸ್ಥೆಗೆ ಬೇರೆ ಏನು ಕಾರ್ಯ ಕೆಲಸಕ್ಕೆ ಬಂದಿರ್ತೀವಿ, ಬಂದಾಗ ಅಲ್ಲೇ ನಿಮ್ಮ ಏನಾದ್ರು ಸರ್ಕಾರಿ ಕೆಲಸಗಳಿದ್ರೆ ಯಾವ ಇಲಾಖೆ ಆಗ್ಬೋದು, ಗ್ರಾಮ ಪಂಚಾಯತಿ ಒಂದು ಸೆಕ್ರೆಟರಿಯಿಂದ ಹಿಡಿದು PDO ಇಂದ ಹಿಡಿದು ಮತ್ತೆ ಕಂದಾಯ ಇಲಾಖೆ ಸೆಕ್ರೆಟರಿ, RIಗಳು ಎಲ್ಲರೂ ಕೂಡ ಇರ್ತಾರೆ. ಸುಮಾರು 150ಕ್ಕಿಂತ ಹೆಚ್ಚು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್ ಆದಿಯಾಗಿ MLA ಕೂಡ ಸೇರಿ ನಾವೆಲ್ಲ ಅಲ್ಲಿರ್ತೇವೆ. ನಿಮಗೆ ಯಾವತ್ತಾರು ಕೂಡ ನೀವು ನೋಡಿದಿರಾ, ಇವತ್ತೇನಾದ್ರು ನಿಮಗೆ ಒಂದು ಸ್ವಲ್ಪ ಮಾಶಾಸನ ಬರಬೇಕು ಅಂದ್ರೆ ಇವತ್ತು ಅರ್ಜಿ ಹಾಕಿದ್ರೆ ಒಂದು ವಾರದೊಳಗೆ ಕೊಟ್ಟಂತ ನಿದರ್ಶನ ಯಾವ್ದಾರ ಇದೆ ಅಂತ ಇವಾಗ ನಾವು ಆ ಥರ ಸಮಸ್ಯೆಗಳೇ ಇಲ್ಲದ ರೀತಿಯಲ್ಲಿ ಮಾಡ್ಕೋಬೇಕು ನಮ್ಮ ತಾಲೂಕಿನ ನಿಟ್ಟಿನಲ್ಲಿ. ಇವತ್ತೇನಾದ್ರು ಕೂಡ ಈ ಸೋಮವಾರ ನೀವು ಮಾಶಾಸನಕ್ಕೆ ಅರ್ಜಿ ಕೊಟ್ಟರೆ ಮುಂದಿನ ಸೋಮವಾರ ಅಲ್ಲೇ ನಿಮಗೆ ಆದೇಶ ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾರು ಮಧ್ಯವರ್ತಿಗಳಿಲ್ಲ, ಲಂಚನ್ನು ಕೊಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ನಾವಿವತ್ತು ಕಾರ್ಯವನ್ನು ಪ್ರಾರಂಭ ಮಾಡಿ 29 ವಾರಗಳಿಂದ ಸತತವಾಗಿ ಮಾಡ್ತಾ ಇದ್ದೀವಿ. 29 ಸೋಮವಾರಗಳಾಗಿ ಮಧ್ಯ ರಜೆಗಳು ಬಂದಿದ್ದರಿಂದ ಕೆಲವು ವಾರಗಳು ಹಬ್ಬ ಹರಿದಿನ ಸರ್ಕಾರಿ ರಜೆ ಇದ್ರೆ ಅವಸ್ಥೆಯಿಲ್ಲ, ಬಿಟ್ರೆ ಸತತವಾಗಿ 29 ವಾರಗಳಿಂದ ಅಲ್ಲಿ ಯಾವುದೇ ಸಮಸ್ಯೆ ಬರಲಿ, ಬರೀ ಪೆನ್ಷನ್ ಒಂದೇ ಅಲ್ಲ, ಮತ್ತೆ ಕಂದಾಯ ಅದಾಲತನ್ನು ಕೂಡ ಮಾಡಿದ್ರು. 944 ಜನಕ್ಕೆ ತಿದ್ದುಪಡಿ ಇರ್ಬೋದು, ಭೌತಿಕಾತೆ ಇರ್ಬೋದು, ಅದನ್ನು ಕೂಡ ಮಾಡಿದ್ರು. ಮತ್ತೆ ವಿಶೇಷವಾಗಿ ದಲಿತರಿಗೆ ಮತ್ತೆ ಇವರಿಗೆ ವಾಲ್ಮೀಕಿ ಸಮಾಜದವರಿಗೆ ಅವ್ರಿಗೆ ಸಪರೇಟ್ ಆಗಿ ಮಾಡಿದ. ಇನ್ನೊಂದು ನಮಗೆ ಇವಾಗ ಟಾಸ್ಕ್ ಅಂದ್ರೆ ಇದೊಂದು ಬಗರ್ಹುಕುಂ ಸಮಿತಿ ಒಂದು ಆಗಿದೆ. ಈಗ ಏನಾದ್ರು ಮತ್ತೆ ನೀತಿ ಸಮಿತಿ ಬಂದ್ರೆ ಅದು ಮಾಡ್ಲಿಕ್ಕಾಗಲ್ಲ. ಚುನಾವಣೆ ಆದ ನಂತರ ಅಂತೂ ಈ ಸಲ ಈ ಅವಧಿನಲ್ಲಿ ಇನ್ಯಾರು ಕೂಡ ಬಗರ್ಹುಕುಂಗೆ ಅರ್ಜಿ ಇಟ್ಕೊಂಡು ಬರಬಾರ್ದು. ಯಾವ ಸರ್ಕಾರದಿಂದ ಕೊಡಕ್ಕೆ ಸಾಧ್ಯ ಇದೆ ಅವೆಲ್ಲದನ್ನು ಕೂಡ ಕೊಡ್ಲಿಕ್ಕೆ ನಾವೆಲ್ಲ ರೀತಿಯ ಒಂದು ವ್ಯವಸ್ಥಿತವಾಗಿ ಈ ಸತಿ ಎಲ್ಲ ಸ್ಯಾಟಲೈಟ್ ಸರ್ವೆ ಮುಖಾಂತರನೇ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಹೊಸ ರೀತಿಯಲ್ಲಿ ಎಲ್ಲ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲನೂ ಕೂಡ ಹಿಂದೆ ನೀವು ನೋಡಿರ್ಬೋದು, 2,500 ಜನಕ್ಕೆ ನಾವು ಮುಂಚೂಣಿ ಕೊಡಕ್ ಹೋದಾಗ ಹಳೆ ತಾಲೂಕು ಆಫೀಸ್ನ ಏನು ಪರಿಸ್ಥಿತಿ ಆಯ್ತು ಅನ್ನೋದು. ಈಗ ಹೊಸ ತಾಲೂಕು ಆಫೀಸ್ ಇವತ್ತು ಪೂಜೆ ಮಾಡಿರ್ತಕ್ಕಂಥದ್ದು ಯಾವುದು ವಿಘ್ನ ಆಗದ ರೀತಿಯಲ್ಲಿ ಹೋಗ್ಲಿ, ಎಲ್ಲ ಒಂದು ಬಂದಂತ ಜನಗಳಿಗೆ ಒಂದು ನ್ಯಾಯ ದೊರಕಿಸಿಕೊಡೋ ನಿಟ್ಟಿನಲ್ಲಿ ಅಸೌಧ ಇರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಲ್ಲಿ ಪೂಜೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಅಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಖಂಡಿತ ಇವತ್ತೇನು ಜಲ್ ಜೀವನ್ ಮಿಷನ್ ಮುಖಾಂತರ ಮನೆಗೆ ಎಲ್ಲರಿಗೂ ಕೂಡ ನೀರನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ಇನ್ನೂ ಏನೇನು ಸಮಸ್ಯೆ ಇದೆ ಅರ್ಥ ಇವತ್ತು ಜನಗಳಿಗೆ ಸ್ಪಂದಿಸಿ ಜನಗಳ ಹತ್ತಿರವಾಗಿ ಇವತ್ತು ಅಧಿಕಾರ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ. ಆ ನಿಟ್ಟಿನಲ್ಲಿ ಇವತ್ತು ಯಾರು ಕೂಡ ಇಲ್ಲಿ ಜಾತಿ ಅಡ್ಡಿ ಬರಲ್ಲ, ಪಕ್ಷ ಅಡ್ಡಿ ಬರಲ್ಲ, ಎಲ್ಲರೂ ಕೂಡ
ಒಟ್ಟಾಗಿ ನಿಮಗೆ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಅಲ್ಲಿ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಅಲ್ಲಿ ತೀನಂಶಿ ಭವನ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಅದು ಸಿದ್ಧವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯೋಜನೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಅಂತವಾಗಿ ಇವತ್ತು KSRTC ಕೂಡ 1 ವರ್ಷ ಆಗಿತ್ತು ಅವ್ರು ಡಿಪೋ ಎಲ್ಲ ಮಾಡಿ, ಆದ್ರೆ ಜಾಗನೇ ಕೂಡ ಇನ್ನೂ ಸರಿಪಡಿಸ್ಕೊಟ್ಟಿರ್ಲಿಲ್ಲ. ಅದೆಲ್ಲದೂ ಕೂಡ ಸರಿಪಡಿಸಿ KSRTC ಡಿಪೋ ಇರ್ಬೋದು, ಹೇಮಾವತಿ ನೀರು ಇರ್ಬೋದು, ಎಲ್ಲದನ್ನು ಕೂಡ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ನೀರು ಕೆಳಗೆ ಅಂತರ್ಜಲ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀರು ಹರಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಮಾವತಿ ನೀರು ಇರ್ಬೋದು, ಅಪ್ಪರ್ ಭದ್ರಾದಲ್ಲಿ ಅವಕಾಶ ಇದೆ, ಎತ್ತಿನೊಳದಲ್ಲಿ ಅವಕಾಶ ಇದೆ, ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿ ಜನಗಳಿಗೆ ನೀರು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ನಾವು ಮುಂದಾಗ್ತೇವೆ. ಈಗ ಮೊದಲು ಬೇಸಿಪುರ ಗೋಣೆಕೆರೆ ಕಡೆ ಬೇಸಿಗೆ ಬಂತು ಅಂದ್ರೆ ಪ್ರಾರಂಭ ಆಗ್ತದೆ ನೀರಿನ ಸಮಸ್ಯೆ ಅಲ್ಲಿ. ಇವತ್ತಲ್ಲಿ ಹೇಮಾವತಿ ನೀರು ಬಂದಿರೋದ್ರಿಂದ ಈ ಸಲ ಅಲ್ಲಿಲ್ಲ. ಇವತ್ತು ಕಂದಕೆರೆ ಕಡೆ ಎದುರಿಸ್ತಾ ಇದೀವಿ, ಹೊಸಲಕಟ್ಟೆ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆ ಎದುರಿಸ್ತಾ ಇದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅಲ್ಲಿ ನೀರಿನ ಕೊಟ್ಟು ಅವ್ರಿಗೆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಕೊಡಿಸ್ತಕ್ಕಂಥದ್ದು, ITI ಕಾಲೇಜು, ಗೋರಖ್ ಕಾಲೇಜು ಕೂಡ ಇವತ್ತು 15 ಕೋಟಿನಲ್ಲಿ ಅಲ್ಲಿ ಕಾಲೇಜ್ ಬಿಲ್ಡಿಂಗ್ ಅನ್ನು ಮಾಡೋದು ಎಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತು ಶಾಲೆಗಳು ನಿಮ್ಮ ಗೆದ್ದ ತಕ್ಷಣನೇ ಕೂತ್ಕೊಂಡು ಎಲ್ಲ ಶಿಕ್ಷಕರನ್ನು ಹೆಡ್ ಮಾಸ್ಟರ್ಗಳನ್ನು ಕರೆಸ್ಬಿಟ್ಟು ಫಸ್ಟ್ ಮಾಡಿದ್ದೆ ಅದೇ ಮೀಟಿಂಗ್. ಮೊದಲನೇದು ಎಲ್ಲ ಹೆಡ್ ಮಾಸ್ಟರ್ಗಳನ್ನು, ತಾಲೂಕಿನ ಎಲ್ಲಾ ಶಾಲೆ ಹೆಡ್ ಮಾಸ್ಟರ್ಗಳನ್ನು ಕರೆಸಿ ನಿಮ್ ಶಾಲೆಯಲ್ಲಿ ಏನೇನ್ ಸಮಸ್ಯೆ ಇದೆ ತಗೊಂಡ್ ಬನ್ನಿ ಅಂತ ಹೇಳಿ ತರಿಸ್ಕೊಂಡ್ವಿ. ಅವತ್ತು 51 ಕೋಟಿ ರೂಪಾಯಿದು ಎಲ್ಲ ಕೂಡ ಅಂದಾಜು ಮಾಡಿ ಅದು ಅನುಮೋದನೆ ಆಗಿದೆ. ಈಗ ಎಲ್ಲ ಯಾರ ಹೆಡ್ ಮಾಸ್ಟರ್ಗಳು ಅವತ್ತು ಕೊಟ್ಟಿದ್ರು ಯಾವ ಊರಿನಲ್ಲಿ, ಅವೆಲ್ಲ ಕೂಡ ಶಾಲೆಗಳು ಒಳ್ಳೆ ಶಾಲೆಗಳಾಗ್ತವೆ. ಅಂಗನವಾಡಿ ಬಿಲ್ಡಿಂಗು ಮತ್ತೆ ಶಾಲಾ ಬಿಲ್ಡಿಂಗ್ಗಳು ಕೂಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿಂದೆ ನಾವು ಮಾಡ್ತಾ ಇದ್ವಿ CET-ನ. ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಉದ್ದೇಶ ಜನಪ್ರತಿನಿಧಿಗಳಾಗಿ ನಾವು ಸ್ವಾರ್ಥಿಗಳು ಹಿಂದೆ ಮಾಡಿದ್ವಿ. ಈಗಲೂ ಕೂಡ ಜನರು ಕೂಡ ರಿಜಿಸ್ಟರ್ ಆಗಿ ನಾವೊಂದು 300 ಜನಕ್ಕೆ ಲೆಕ್ಕ ಇಟ್ಕೊಂಡಿದ್ವಿ. ಯಾರು ಮತ್ತೆ ನಮ್ಮ ತಾಲೂಕಿನಲ್ಲಿ ಹೊರಗಡೆ ಓದಿದ್ರು ಬಂದ್ರೆ ಅವ್ರಿಗೂ ಕೂಡ ಒದಗಿಸ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಅವ್ರಿಗೆ ಪುಸ್ತಕ ಮೆಟೀರಿಯಲ್ ಇಂದ ಹಿಡಿದು ಅವ್ರಿಗೆ ಊಟ ಉಪಚಾರ ಎಲ್ಲದು ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿ ಉಚಿತವಾಗಿ ಕೊಡುವಂತ ಕೆಲಸ CET-ನ ಈ ತಿಂಗಳು ಮಾರ್ಚ್ 19ರಿಂದ ಏಪ್ರಿಲ್ 17ನೇ ತಾರೀಕುವರೆಗೂ ಕೂಡ ಇವತ್ತು ಒಂದು CET ಉಚಿತ ಕೋಚಿಂಗ್ ಸೆಂಟರ್ ಕ್ಲಾಸ್ ಕೂಡ ಮಾಡ್ತಾ ಇದ್ವಿ. ಅದು ಯಾರು ಮಕ್ಕಳಿದ್ರು ಅದು ಸದ್ಯ ಅದರಲ್ಲಿ ಒಂದು 50-60 ಜನ ಆದ್ರೂ ಡಾಕ್ಟರ್ ಇಂಜಿನಿಯರ್ಸ್ ಆದ್ರೂ ನಮ್ಮಂತರ ಖುಷಿ. ನಮ್ಮ ತಾಲೂಕು ಮಕ್ಕಳು ಇಲ್ಲ ಈಗ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದ್ರಿಂದ ಇದೆಲ್ಲ ಸಾಮಾಜಿಕ ಸೇವೆ ಅಂತಕ್ಕಂಥ ಭಾವನೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನೀವೇನು ಇವತ್ತು ಈಗ ಒಂದು ಕಾರ್ಯಕ್ರಮದಲ್ಲಿ ಕೂತು ನಮ್ಮೆಲ್ಲರೂ ಕೂಡ ಕರೆದು ಇಲ್ಲ ತಮ್ಮ ಏನು ತಾವು ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ರಿ, ಖಂಡಿತ ಅದು ಚಾಚು ತಪ್ಪದೆ ನೆರವೇರಿಸ್ತಕ್ಕಂಥದ್ದು. ಹಿಂದೆ ನನ್ನ ಮೇಲೆ 2 ದೂರುಗಳು ಕೂಡ ಇದ್ದು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಫೋನ್ ಎತ್ತಲ್ಲ ಊರಲ್ಲಿ ಇರಲ್ಲ ಅಂತಕ್ಕಂಥದ್ದು. ಅದೆಲ್ಲದೂ ಕೂಡ ಆಡಿಸಿ ಇದೇ ತರ ಒಂದು ಸಂಪ್ರದಾಯನ ರೂಢಿ ಮಾಡಿಕೊಂಡು ಜನಗಳಿಗೆ ಅರ್ಥವಾಗಿ ಸಿಗುವಂಥದ್ದು, ಇಲ್ಲಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯವೈಖರಿನ ಮಾಡ್ಕೊಂಡು ಹೋಗ್ತಾ ಇದೀವಿ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೇ ರೀತಿ ನಮ್ಮ ಜನ ಎಲ್ಲ ಕೂಡ ಶಾಂತಿ ನೆಮ್ಮದಿಯಿಂದ ಇರಬೇಕು. ಮತ್ತೆ ನಾವು ಭಗವಂತನ ಕೇಳ್ತಕ್ಕಂಥದ್ದು ಅಷ್ಟೇ